ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಒಂದು ವರ್ಷದ ಬಿ ಎಡ್ಗೆ ಸಂಬಂಧಪಟ್ಟಂತೆ ಹಲವಾರು ವಿದ್ಯಾರ್ಥಿನಿಯಲ್ಲಿ ಬಿ ಎಡ್ ಅನ್ನು ಮಾಡಬೇಕು ಅಂತಿರೋರೆಲ್ಲ ಸಾಕಷ್ಟು ಡೌಟ್ಸ್ಗಳಿದೆ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ಕಳೆದ ವರ್ಷಗಳಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡಿ ಈಗ ಬಿ ಎಡ್ ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳು, ಅಥವಾ ಈ ವರ್ಷ ಡಿಗ್ರಿ ಕಂಪ್ಲೀಟ್ ಆಯಿತು ನಾವು ಬಿ ಎಡ್ ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳು, ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ ನಾವು ಬಿ ಎಡ್ ಮಾಡಬೇಕು ಅಂತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಪ್ರಶ್ನೆ ಏನಾಗಿದೆ ಅಂದರೆ ಬಿ ಎಡ್ ಎಷ್ಟು ವರ್ಷ ಇರುತ್ತೆ ನಮಗೆ. ಸೊ ಒಂದು ವರ್ಷದ ಬಿ ಎಡ್ ಇರುತ್ತೆ ನಮಗೆ, 2 ವರ್ಷದ ಬಿ ಎಡ್ ಇರುತ್ತೆ ನಮಗೆ. 2 ವರ್ಷದ ಬಿ ಎಡ್ ಅನ್ನು ಮಾಡ್ತಿರೋ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆ ಕೇಳ್ತೀರಾ, 2 ವರ್ಷದ ಬಿ ಎಡ್ನ ಕಥೆ ಏನಾಗಿದೆ. ಸೊ 2 ವರ್ಷದ ಬಿ ಎಡ್ ಅನ್ನು ಮಾಡಬಹುದು ಅಂತ ಕೂಡ ಕೆಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಡಿಗ್ರಿನ ಆಗಿರುವಂಥ ವಿದ್ಯಾರ್ಥಿಗಳು. ಅಥವಾ ಒಂದು ವರ್ಷದ ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ಯಾವಾಗಿಂದ ಜಾರಿಯಾಗುತ್ತೆ, ಅರ್ಹತೆ ಏನಿರುತ್ತೆ ಒಂದು ವರ್ಷದ ಬಿ ಎಡ್ಗೆ ಅಂತ ಕೂಡ ವಿದ್ಯಾರ್ಥಿಗಳಿಗೆ ಡೌಟ್ ಇರೋದಾಗಿರುತ್ತೆ. ಸೊ ಒಂದು ವರ್ಷದ ಬಿ ಎಡ್ ಮಾಡಬೇಕು ಅಂದರೆ ಏನು ಎಲಿಜಿಬಿಲಿಟಿ ಇರಬೇಕು, ಯಾವಾಗಿಂದ ಅದನ್ನು ಜಾರಿಗೆ ಮಾಡ್ತಿದ್ದಾರೆ, ನಂತರದಲ್ಲಿ 2 ವರ್ಷದ ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಯಾವ ವಿದ್ಯಾರ್ಥಿಗಳಿಗೆ ಇರುತ್ತೆ ಅಥವಾ ಇರೋದಿಲ್ವಾ, ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅದನ್ನ ಸೌಲಭ್ಯನ ಪಡ್ಕೊಳ್ಳೋದ್ರ ಮುಖಾಂತರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚುವರಿ ಒಂದು ಮಾಹಿತಿಗಳನ್ನು ಅಪ್ಡೇಟ್ಸ್ ಅನ್ನ ಸುದ್ದಿಗಳನ್ನ ನೀವು ಪಡ್ಕೋತಾ ಇರಬಹುದಾಗಿರುತ್ತೆ. ನಿಮ್ಮ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನ ಪಡ್ಕೊಂಡ ನಂತರ ಆ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಏನು ಮಾಡ್ತಿರಲ್ಲ ಆ ವಿದ್ಯಾರ್ಥಿಗಳು, ಅಥವಾ ಕಾಲ್ ಮಾಡಿದ್ರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಒಂದು ಮೆಸೇಜ್ಗಳು ನಮಗೆ ಬೇಗ ನೋಟಿಫೈ ಆಗುತ್ತೆ. ಆ ಮುಖಾಂತರ ಬೇಗ ರಿಪ್ಲೈಗಳನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಈಗ ಈ ಒಂದು ಸೌಲಭ್ಯ ನೀವು ಬಳಸ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಅಧಿಕೃತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳೆಲ್ಲ ಒಂದು ಬ್ರಾಡ್ಕಾಸ್ಟ್ ಅಲ್ಲಿ ಓಪನ್ ಆಗ್ತಿರುತ್ತೆ, ಅಲ್ಲಿ ಅಪ್ಲೋಡ್ ಆಗ್ತಿರುತ್ತೆ, ಅದನ್ನು ಕೂಡ ಓಪನ್ ಆಗುತ್ತೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನ ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸುವಂತಂದ್ರೆ ಒಂದು ಬಿ ಎಡ್ ಅಂತಕ್ಕಂಥದ್ದು ಏನದಲ್ಲ ವಿದ್ಯಾರ್ಥಿಗಳಿಗೆ, ಸೊ ಅದು ಶಿಕ್ಷಕರಾಗಬೇಕು ಅಂತ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಾರೆ. ನಂತರದಲ್ಲಿ ಒಂದು ಡಿಗ್ರಿ ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳು ಈ ವರ್ಷ ಬಹುತೇಕ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾರೆ, ಪ್ರತಿ ವರ್ಷ ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಒಂದು ಡಿಗ್ರಿ ಕಂಪ್ಲೀಟ್ ಆದಂಥ ನಂತರದಲ್ಲಿ ಬಿ ಎ ಮಾಡಿರುವಂಥ ವಿದ್ಯಾರ್ಥಿಗಳು, ಬಿ ಎಸ್ ಸಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಬಹುತೇಕವಾಗಿ ಬಿ ಕಾಮ್ ಮಾಡಿರುವಂಥ ವಿದ್ಯಾರ್ಥಿಗಳು ಕೂಡ ಬಿ ಎಡ್ ಮಾಡಬೇಕು ಅಂತೆಲ್ಲ ಟ್ರೈ ಮಾಡ್ತಿರ್ತೀರಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಕರಾಗಲಿಕ್ಕೆ ವಿದ್ಯಾರ್ಥಿಗಳಿಗೆ ಬಿ ಎಡ್ ಅಂತಕ್ಕಂಥದ್ದು ಕಂಪಲ್ಸರಿ ಆಗಿದೆ. ಸೊ ಈ ವಿದ್ಯಾರ್ಥಿಗಳು ಬಿ ಎಡ್ ಅಂತಕ್ಕಂಥದ್ದು 1 ವರ್ಷ ಆದರೆ ವಿದ್ಯಾರ್ಥಿಗಳಿಗೆ 2 ವರ್ಷ ಬಿ ಎಡ್ ಇದೆ, ಸೊ ಅದ್ರ 1 ವರ್ಷ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇರೋದಾಗಿರುತ್ತೆ. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೌದು ವಿದ್ಯಾರ್ಥಿಗಳ ನಿಜಾನ ಏನು ಅಂತೆಲ್ಲ ಕೇಳ್ತೀರಿ, 1 ವರ್ಷದ ಬಿ ಎಡ್ ಅನ್ನು ಜಾರಿಗೆ ಮಾಡಲಿಕ್ಕೆ ಈಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದಾಗಿರುತ್ತೆ. ಸೆಂಟ್ರಲ್ ಲೆವೆಲ್ ಇಂದನೂ ಕೂಡ ಒಂದು ನಿರ್ಧಾರ ಕೂಡ ಆಗಿರುವಂತದ್ದಾಗಿರುತ್ತೆ. ಮತ್ತೆ ಅದನ್ನು ಜಾರಿ ಮಾಡೋದಕ್ಕೆ 10 ವರ್ಷಗಳ ಹಿಂದೆ ಇತ್ತಂತಹ ಒಂದು ಬಿ ಎಡ್ ಏನಿದೆಯಲ್ಲ 1 ವರ್ಷದ ಬಿ ಎಡ್ ಅದನ್ನು ಮತ್ತೆ ಪುನಃ ಇವಾಗ ಜಾರಿಗೆ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆದ್ರೆ ಯಾವಾಗಿಂದ ಜಾರಿ ಅಂತ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಇದಾವೆ. ಈ ಕುರಿತು ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಏನಾಗಿರುತ್ತೆ ಅಂದ್ರೆ, ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವಂತಹ ಮಾಹಿತಿ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಿಂದ 1 ವರ್ಷದ ಬಿ ಎಡ್ ಅನ್ನು ಜಾರಿಗೊಳಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 1 ವರ್ಷದ ಬಿ ಎಡ್ ಮತ್ತೆ ಎಂ ಎಡ್ ಅನ್ನು ಕೂಡ ಜಾರಿಗೆ ಮಾಡ್ತೇವೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಇರುವಂತದ್ದು ಏನಾಗಿರುತ್ತೆ ಅಂದ್ರೆ, ಯಾರು ಮಾಡಬಹುದು ಈ 1 ವರ್ಷದ ಬಿ ಎಡ್ ಅಂತಕ್ಕಂಥದ್ದನ್ನ ಕೇಳ್ತೀರಿ. ಎಲ್ಲರೂ ಮಾಡಬಹುದಾ, ಇವಾಗ 3 ವರ್ಷ ಡಿಗ್ರಿ ಮಾಡಿದೀವಿ ನಾವು ಮಾಡ್ಬೋದು ಹಾಗೆ ಅಂತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಇದಾವೆ. ಅದ್ರ ಬಗ್ಗೆ ಕ್ಲಾರಿಟಿನ ಕೊಡುವಂತಂದ್ರೆ, ವಿದ್ಯಾರ್ಥಿಗಳು 1 ವರ್ಷದ ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಕನಿಷ್ಠ ಅಂದ್ರೆ ವಿದ್ಯಾರ್ಥಿಗಳು ಕನಿಷ್ಠ ಅಲ್ಲ 4 ವರ್ಷಗಳ ಪದವಿ ಆಗಿರಬೇಕು, ಅಥವಾ ಸ್ನಾತಕೋತ್ತರ ಪದವಿ 2 ವರ್ಷ ಆಗಿರಬೇಕಿರುತ್ತೆ. ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನಿದೆಯಲ್ಲ 2 ವರ್ಷ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು, ನಂತರದಲ್ಲಿ ಅಥವಾ 4 ವರ್ಷಗಳ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಮಾತ್ರ 1 ವರ್ಷದ ಬಿ ಎಡ್ಗೆ ಎಲಿಜಿಬಲ್ ಇರ್ತೀರಾ. ಅರ್ಹತೆ ಏನಿದೆಯಲ್ಲ 4 ವರ್ಷದ ಪದವಿ ಮಾಡಿರಬೇಕು, ಡಿಗ್ರಿ ಮಾಡಿರಬೇಕು, ಅಥವಾ ವಿದ್ಯಾರ್ಥಿಗಳು ಯಾರು 2 ವರ್ಷಗಳ ಪೋಸ್ಟ್ ಗ್ರಾಜುಯೇಷನ್ ಎಂ ಎ ಎಂ ಕಾಮ್ ಎಂ ಎಸ್ ಸಿ ಏನು ಬರ್ತಲ್ಲ, ಸೊ ಅಂದ್ರೆ ಪಿ ಜಿ ಆಗಿರುವಂಥ ವಿದ್ಯಾರ್ಥಿಗಳು ಮಾಡಬಹುದಾಗಿರುತ್ತೆ 1 ವರ್ಷದ ಬಿ ಎಡ್. ಇಲ್ಲ 3 ವರ್ಷದ ಡಿಗ್ರಿ ಮಾಡಿದ್ವಿ ಅಂತಕ್ಕಂಥ ವಿದ್ಯಾರ್ಥಿಗಳು ಇರುತ್ತಲ್ಲ, ಎನ್ ಇ ಪಿ ಪ್ರಕಾರ ಆಗಿರ್ಬೋದು, ಎಸ್ ಸಿ ಪಿ ಪ್ರಕಾರ ಆಗಿರ್ಬೋದು, ಏನೋ ಒಟ್ಟು 3 ವರ್ಷ ಡಿಗ್ರಿ ಮಾಡುವಂಥ ವಿದ್ಯಾರ್ಥಿಗಳಿಗೆ 2 ವರ್ಷದ ಬಿ ಎಡ್ ಇರುತ್ತೆ. ಸೊ 2 ವರ್ಷದ ಬಿ ಎಡ್ ಕತೆ ಏನು ಇರುತ್ತೆ ಇಲ್ವ ಅಂತೆಲ್ಲ ಕೇಳ್ತೀರಿ. 2 ವರ್ಷದ ಬಿ ಎಡ್ ಇರುತ್ತೆ ವಿದ್ಯಾರ್ಥಿಗಳು, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. 2 ವರ್ಷದ ಬಿ ಎಡ್ ನೀವು ಕೂಡ ಮಾಡಬಹುದಾಗಿರುತ್ತೆ. ಡಿಫ್ರೆನ್ಸ್ ಏನು ಇರೋದಿಲ್ಲ ಇಲ್ಲಿ. ಏನು ಕಾರಣಕ್ಕೆ ಇದು 1 ವರ್ಷದ ಬಿ ಎಡ್ ಜಾರಿಗೆ ತಂದಿದ್ದಾರೆ ಅಂದ್ರೆ, ಪೋಸ್ಟ್ ಗ್ರಾಜುಯೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅದು ಸುಲಭ ಆಗಲಿ ಅಂದ್ಬಿಟ್ಟು. ಯಾಕಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಾರೆ 2 ವರ್ಷ ಅವರು, ನಂತರದಲ್ಲಿ ಮತ್ತೆ ಬಿ ಎಡ್ 2 ವರ್ಷ ಅಂತಕ್ಕಂಥ ಸಂದರ್ಭದಲ್ಲಿ ಸುಮ್ಮನೆ ಅದು ಆ ವಿದ್ಯಾರ್ಥಿಗಳಿಗೆ ಹೊರೆ ಆಗೋದಾಗಿರ್ಬೋದು, ಅಥವಾ ಸುಮ್ಮನೆ ಹೆಚ್ಚುವರಿಯಾಗಿ ಮತ್ತೆ ಅದು ಸಮಯನೂ ಕೂಡ ತಗೊಳುತ್ತೆ. ನಂತರದಲ್ಲಿ ಆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಸಾಕಾಗಿರುತ್ತೆ 1 ವರ್ಷದ ಒಂದು ಬಿ ಎಡ್ ಅನ್ನು ಕೂಡ ಅಂತ. ಪೋಸ್ಟ್ ಗ್ರಾಜುಯೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಲಭ್ಯನ ಕೂಡ ತಂದಿರೋದಾಗಿರುತ್ತೆ. ಪೋಸ್ಟ್ ಗ್ರಾಜುಯೇಷನ್ 2 ವರ್ಷ ಮಾಡುವಂಥ ವಿದ್ಯಾರ್ಥಿಗಳು 1 ವರ್ಷದ ಬಿ ಎಡ್ ಅನ್ನು ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಕಲಿಕಾ ಗುಣಮಟ್ಟ ಎಲ್ಲ ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ಕೂಡ ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂಥ ವಿದ್ಯಾರ್ಥಿಗಳು 1 ವರ್ಷ ಮಾಡಿದ್ದಾರೆ. ಇನ್ನು ನೀವು ಡಿಗ್ರಿ ಬೇಸ್ ಮೇಲೆ ಬರ್ತೀರಾ ಅಂದ್ರೆ, ಸೊ ವಿದ್ಯಾರ್ಥಿಗಳು 2 ವರ್ಷದ ಬಿ ಎಡ್ ಅಂತಕ್ಕಂಥದ್ದು ಇರುತ್ತೆ, ಅದನ್ನು ಕೂಡ ಮಾಡಬಹುದಾಗಿರುತ್ತೆ. ನೀವು ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. 2 ವರ್ಷದ ಬಿ ಎಡ್ ಏನು ಅವರು ತೆಗೆದಾಕ್ತಾರೆ, 2 ವರ್ಷದ ಬಿ ಎಡ್ ಅಂತೂ ಇರುತ್ತೆ ಇನ್ನ ಕೆಲ ವರ್ಷಗಳು. ಸೊ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ವಿದ್ಯಾರ್ಥಿಗಳು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಡೌಟ್ಸ್ ಏನಾದರೂ ಇದ್ದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿರುತ್ತೆ.